ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡತಿ ಗೀತಾ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಿಯಲ್ ರಿವ್ಯೂ ಬೈ ಗೀತಾ. ಫ್ರೆಂಡ್ಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವ್ಯಾಕ್ಸ್ ಮಾಡಿಸ್ಬೇಕು ಅಂದರೆ ತುಂಬಾ ಪೇನ್ಫುಲ್ ಅಂತ ಅನಿಸುತ್ತೆ. ಶೇವ್ ಮಾಡ್ಕೊತೀನಿ ಅನ್ನೋರ್ಗಾದ್ರೆ ಸ್ವಲ್ಪ ಟೈಮು ಜಾಸ್ತಿ ಇರುತ್ತೆ. ಮತ್ತು ಅದು ಶೇವ್ ಮಾಡಿದ್ದಾದಮೇಲೆ ಸ್ವಲ್ಪ ಇರಿಟೇಷನ್ನು, ಇಚ್ಚಿಂಗ್ ಆಗುವಂತಹ ಚಾನ್ಸಸ್ಸು ಇರುತ್ತೆ. ಸೊ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾನು ಮೀಶೋದಿಂದ ಹಳದಿ ಏರ್ ರಿಮೂವಲ್ ಪೌಡರ್ನ ತರಿಸಿದ್ದೀನಿ. ಇದರಲ್ಲಿ ನಮಗೆ 100 ಗ್ರಾಮ್ಸ್ ಇರುತ್ತೆ ಪೌಡರ್ ಒಂದು. ಇದರಲ್ಲಿ ನಮಗೆ ನೋಡಿ ಈ ಥರದ್ದು ಪೌಡರು, ಚಿಕ್ಕ ಬ್ರಷ್ ಬರುತ್ತೆ ಆ್ಯಂಡ್ ಟಿಶ್ಯೂನು ಸಹ ಅವರೇನೆ ಕೊಟ್ಟಿರ್ತಾರೆ. ನಾನು ಇದನ್ನು ಆಲ್ರೆಡಿ ಯೂಸ್ ಮಾಡಿದ್ದೀನಿ. ನಿಮಗೂ ಸಹ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ಕೊಡ್ತೀನಿ. ಇದು ಬಂದು ನಮ್ಗೆ ಯಾವ್ಯಾವ ಥರದ್ದು ಕಂಟೆಂಟ್ ಇರುತ್ತೆ ಅಂದರೆ, ಒಂದು ಪುಲ್ಲರ್ ಹರ್ತ್ ಅನ್ನೋದು, ಮತ್ತು ರೈಸ್ ಫ್ಲೋರು, ಸ್ಯಾಂಡಲ್ವುಡ್ ಪೌಡರು, ಟರ್ಮರಿಕ್ಕು, ರೋಸ್ ಪೌಡರ್ ಆ್ಯಂಡ್ ವ್ಯಾಕ್ಸ್ ಮಾಡೋದಕ್ಕೆ ರಿಲೇಟೆಡ್ ಆಗಿರೋಂಥ ಕೆಲವೊಂದು ಕಂಟೆನ್ಷನ್ಸ್ ಇರುತ್ತೆ. ಪ್ರೈಸ್ ಬಂದು ನಮಗೆ 166 ರುಪೀಸ್ ಇದೆ ಪ್ರೆಸೆಂಟ್ ಪ್ರೈಸ್ ಬಂದು. ಇದರಲ್ಲಿ ನಾವು ಯಾವ ಥರ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಇದರಲ್ಲಿ ಮೇನ್ ಕಾಷನ್ ಏನಂದರೆ, ಪ್ರೆಗ್ನೆಂಟ್ ಲೇಡೀಸ್ ಯೂಸ್ ಮಾಡಬಾರ್ದು ಆ್ಯಂಡ್ ಫೇಸ್ ಮೇಲೇನೂ ಸಹ ನಾವು ಅಪ್ಲೈ ಮಾಡ್ಕೋಬಾರ್ದು. ಫಸ್ಟ್ ಅಂದರೆ ಇಂಡಿವಿಜುವಲ್ ಆಗಿರುತ್ತೆ. ನಾನು ಅಪ್ಲೈ ಮಾಡ್ಕೊಂಡಾಗ ನನಗೆ ಯಾವ ಥರದ ಪ್ರಾಬ್ಲಮ್ಮು ಆಗಿಲ್ಲ. ಸೊ ನೀವು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಟೆಸ್ಟ್ ಥರ ಮಾಡ್ಕೊಳ್ಳಿ. ಕೈ ಮೇಲೆ ಅಥವಾ ಕಾಲ ಮೇಲೆ ಎಲ್ಲಾದರೂ ಚಿಕ್ಕದಾಗಿ ಅಪ್ಲೈ ಮಾಡಿಕೊಂಡು ನೋಡಿ. ನಿಮ್ಗೆ ಯಾವುದೇ ಥರದ ರ್ಯಾಷಸ್ ಆಗಿರ್ಬೋದು, ಇರಿಟೇಷನ್ ಏನೂ ಆಗಿಲ್ಲ ಅಂದರೆ ಫರ್ದರ್ ನೀವು ಕಂಟಿನ್ಯೂ ಮಾಡ್ಬೋದು. ಆ್ಯಂಡ್ ಪ್ರೈವೇಟ್ ಪಾರ್ಟ್ಸ್ಗೆ ಇದನ್ನು ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ. ಅಷ್ಟೊಂದು ಸೇಫ್ ಅಂತ ನನಗನ್ಸೋದಿಲ್ಲ. ನೋಡಿ, ನಿಮ್ಮ ಕಂಫರ್ಟ್, ನಿಮಗೆ ಬೇಕಂದರೆ ನೀವು ಯೂಸ್ ಮಾಡ್ಕೋಬೋದು. ಮೇನ್ ಈ ಒಂದು ಕಾಷನ್ಸ್ನ ಮೈಂಡಲ್ಲಿ ಇಟ್ಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳಿ. ಕೈ ಮೇಲೆ ಅಪ್ಲೈ ಮಾಡಿಬಿಟ್ಟು ನೋಡಿದ್ದೀನಿ, ಸೂಪರಾಗಿ ವರ್ಕ್ ಆಗುತ್ತೆ, ಪೇಯ್ನ್ಲೆಸ್. ಆ್ಯಂಡ್ ನಾವು ಪಾರ್ಲರ್ಗೆ ಹೋಗಿ ಮಾಡಿಸ್ಕೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಅರ್ಜೆಂಟಾಗಿ ನಾವೆಲ್ಲಾದರೂ ಔಟ್ಸೈಡ್ ಹೋಗ್ತೀವಿ ಅನ್ನೋ ಟೈಮಲ್ಲಿ ವಿತಿನ್ ಹಾಫ್ ಆನ್ ಅವರ್ ನಾವು ಇದನ್ನು ಯೂಸ್ ಮಾಡಿಕೊಂಡು ನೀಟಾಗಿ ಏರ್ನ ರಿಮೂವ್ ಮಾಡ್ಕೋಬೋದು. ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಇದನ್ನು ಬೈ ಮಾಡ್ಕೋಬೋದು. ಈಗ ಹಳದಿದು ಏರ್ ರಿಮೂವಲ್ ಪೌಡರ್ ಹಾಕ್ಕೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡಿದ್ದೀನಿ. ಸೊ ವಾಟರ್ ಹಾಕ್ಕೊಂಡು ಈ ಥರ ನೀಟಾಗಿ ಒಂಥರ ತಿಕ್ ಪೇಸ್ಟ್, ಅಂದರೆ ತೀರ ನೀರಾಗೂ ಇರಬಾರ್ದು, ಹಂಗಂತ ತೀರ ಗಟ್ಟಿಯಾಗೂ ಇರಬಾರ್ದು. ಇದು ಸ್ವಲ್ಪ ವಾಟ್ರ್ ಆಯಿತು. ಸೊ ಇನ್ನೊಂದು ಚೂರು ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಏರ್ ಗ್ರೋತ್ ನೋಡಿ ಈ ಡೈರೆಕ್ಷನಲ್ಲಿದೆ, ಕಾಣಿಸ್ತಿದೆ ಅಲ್ವಾ? ಸೊ ನಾವು ಅದೇ ಡೈರೆಕ್ಷನಲ್ಲಿ ಈ ಥರ ಅಪ್ಲೈ ಮಾಡ್ಕೋಬೇಕು ನೋಡಿ. ಜಸ್ಟ್ ನಾವು ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡ್ತೀವಿ ನೋಡಿ, ಅದೇ ಥರನೇ ಅಪ್ಲೈ ಮಾಡ್ಕೋಬೇಕು. ಇದನ್ನು ಒಂದು 10 to 15 ಮಿನಿಟ್ಸು ಬಿಡಬೇಕು. ಆದಮೇಲೆ ಯಾವ ಥರ ಅದನ್ನು ರಿಮೂವ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ನಿಮಗೆ ಟಿಶ್ಯೂ ಅವ್ರು ಕೊಟ್ಟಿರ್ತಾರೆ ನೋಡಿ, ಅದನ್ನು ವೆಟ್ ಮಾಡ್ಕೊಂಡಿದ್ದೀನಿ. ಸೊ ನಾವು ಅಪ್ಲೈ ಮಾಡಿದಾಗ ಈ ಡೈರೆಕ್ಷನಲ್ಲಿ ಮಾಡಿದ್ವಲ್ವಾ, ಸೊ ರಿಮೂವ್ ಮಾಡಬೇಕಾದ್ರೆ ಆಪೋಸಿಟ್ ಡೈರೆಕ್ಷನಲ್ಲಿ ರಿಮೂವ್ ಮಾಡ್ಕೋಬೇಕು. ಬನ್ನಿ ಈಗ ರಿಮೂವ್ ಮಾಡೋಣ. ಯಾವ ಥರ ನೋಡಿ, ಈ ಥರ ರಿಮೂವ್ ಮಾಡ್ಕೋಬೇಕು. ಕಾಣಿಸ್ತಿದೆಲ್ಲ ನಿಮಗೆ ಏರ್ಸ್, ನೀಟಾಗಿ ರಿಮೂವ್ ಮಾಡಿ ತೋರಿಸ್ತೀನಿ ಈಗ. ಫ್ರೆಂಡ್ಸ್, ಇದು ನೋಡಿ, ಏರ್ಸ್ ರಿಮೂವ್ ಮಾಡಿದ್ದಾದಮೇಲೆ ಯಾವ ಥರ ಕಾಣಿಸುತ್ತೆ ಅನ್ನೋದು ಕಾಣಿಸ್ತಿದೆ ಅಲ್ವಾ? ನೋಡಿ, ಈ ಥರ ಇತ್ತು ಫುಲ್ ಏರ್ಸ್. ನಾವು ರಿಮೂವ್ ಮಾಡಿದ್ದಾದಮೇಲೆ ಈ ಥರ ಕಾಣಿಸ್ತಿದೆ, ನೀಟಾಗಿ ನಮಗೆ ಬರುತ್ತೆ. ಕಾಣಿಸ್ತಿದೆ ಅಲ್ವಾ? ಬಿಫೋರ್ದು ನೋಡಿ ಆ್ಯಡ್ ಮಾಡಿರ್ತೀನಿ, ಆಫ್ಟರ್ ಕ್ಲಿಪ್ಪಿಂಗು ಸಹ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನೋಡಿ, ಏರ್ಸ್ ಈ ಥರ ಇದ್ದಿದ್ದು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ. ಇದು ಬಿಫೋರು, ಇದು ಬಂದು ಆಫ್ಟರ್, ಎಷ್ಟು ನೀಟಾಗಿದೆ. ನೀವು ಏರ್ಸ್ ರಿಮೂವ್ ಮಾಡಿದ್ದಾದಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಆಗ ನಿಮಗೆ ಯಾವುದೇ ಥರದ ರ್ಯಾಷಸ್ ಆಗೋದಿಲ್ಲ. ಪ್ರಾಡಕ್ಟ್ ಬಗ್ಗೆ ಹೇಳ್ಬೇಕಾದ್ರೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬಾ ಯೂಸ್ಫುಲ್ಲು. ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.